ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಓನ್ಲಿ 3 ಡೇಸಲ್ಲೇ ಯೂಸ್ ಮಾಡುವಂಥ ಬೀಟ್ರೂಟ್ ವೈನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಭಾಳ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಯೂಸ್ ಮಾಡ್ಕೊಳ್ಬೋದು. ನೀವು ಜಾಸ್ತಿ ದಿನ ಇಟ್ಟರೂ ಕೂಡ ಅದು ಚೆನ್ನಾಗಿರುತ್ತೆ. ಬಟ್ 3 ಡೇಸ್ 4 ಡೇಸ್ಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರದ್ದು ಈ ಸೈಜ್ದು 2 ಬೀಟ್ರೂಟ್ ತೊಗೊಂಡಿದ್ದೀನಿ ನಾನು. ಚೆಂದ ರೆಡ್ ಕಲರ್ ಇರುತ್ತೆ ನೋಡಿ, ಆ ಥರ ನೋಡಿ ತೊಗೊಳ್ಳಿ. ಆಮೇಲೆ ಈ ಥರ ತುರ್ಕೊಳ್ಬೇಕು. ಬೀಟ್ರೂಟ್ನ ಸಿಪ್ಪೆ ಎಲ್ಲ ತೆಗೆದು ತುರ್ಕೊಳ್ಳಿ. ಆಮೇಲೆ ಒಂದು 3 ಪೀಸು ಏಲಕ್ಕಿ, ಚಕ್ಕೆ ಒಂದು 4-5 ಪೀಸು, ಲವಂಗ ಒಂದು 4-5, ಮತ್ತು ಶುಂಠಿ ಒಂದು ಪೀಸ್ ಅಂದರೆ ಸ್ವಲ್ಪ ದೊಡ್ಡ ಪೀಸ್ ತೊಗೊಳ್ಳಿ ಶುಂಠಿನ. ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಕುಕ್ಕರಲ್ಲಿ ಬೀಟ್ರೂಟ್ ಹಾಕಿ ಸ್ವಲ್ಪ ನೀರು ಹಾಕಿ, 1 ಗ್ಲಾಸ್ ನೀರು ಹಾಕಿ, ಆಮೇಲೆ ಈ ಶುಂಠಿ, ಏಲಕ್ಕಿ, ಚಕ್ಕೆ, ಲವಂಗ ಅದು ಹಾಕ್ಬಿಟ್ಟು ಶುಗರ್ ಹಾಕ್ಕೊಳ್ಳಿ. ನಾನು ಒಂದು ಚಿಕ್ಕ ಬೌಲಲ್ಲಿ ಸೈಜಲ್ಲಿ ಹಾಕ್ಕೊಂಡಿದ್ದೀನಿ ಸಕ್ಕರೆನ. ಯಾಕೆಂದರೆ ಬೀಟ್ರೂಟ್ಗೆ ಆಲ್ರೆಡಿ ಸಿಹಿ ಇರುತ್ತೆ ನೋಡಿ ಹಾಕಿ. ಮತ್ತು ಒಂದು ನಿಂಬೆ ರಸನ ಹಾಕ್ಕೊಳ್ಬೇಕು. ಒಂದು ನಿಂಬೆ ರಸನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕಿದ್ರೆ ಅದ್ರ ಕಲರ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಅಷ್ಟೇ ಚೆಂದ ಕಲರ್ ಕಾಣಬೇಕು ಅಂದರೆ ಒಂದು ದೊಡ್ಡ ಲೋಟದಲ್ಲಿ ಒಂದು ನೀರು ಹಾಕಿದರೆ ಸಾಕು. ಕುಕ್ಕರಲ್ಲಿ ಒಂದೇ ಒಂದು ವಿಷಿಲ್ ಬರಲಿ. ಬಂತು ನೋಡಿ, ಈಗ ಒಂದು ವಿಷಿಲ್ ಬಂತು. ತಗೊಂಡ್ಬಿಟ್ಟು ಇದನ್ನು ತಣ್ಣಗಾದ ಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳಿ. ಆಯಿತಾ? ಫಿಲ್ಟ್ರ್ ಮಾಡಿದಾಗ ಈ ಥರ ಫಿಲ್ಟ್ರ್ ಮಾಡಿದಾಗ ಹಿಂಗಿರುತ್ತೆ. ಮತ್ತು ಅದನ್ನು ಈಗ ಗ್ಲಾಸಲ್ಲಿ ಯೂಸ್ ಮಾಡ್ಕೊಳ್ಬೋದು. ಅದರಷ್ಟು ಇದಾಗಿರಲ್ಲ. ಬಾಟ್ಲಿಗೆ ಹಾಕಿಟ್ಬಿಟ್ಟು ಒಂದು 20 ಡೇಸ್ ಆದಮೇಲೆ ಯೂಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಬೀಟ್ರೂಟ್ ವೈನ್ ರೆಡಿ. ಬಾಯ್.